ಈಗ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಸದ್ಯ ರಾಜ್ಯದಲ್ಲಿ ಒಂದು ವಿಚಾರ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ, ಅದು ಈ ಗುಟ್ಕಾ ಬ್ಯಾನ್ ವಿಚಾರ. ಒಂದ್ ಕಡೆ ಜನರ ಆರೋಗ್ಯದ ದೃಷ್ಟಿ, ಮತ್ತೊಂದು ಕಡೆ ರೈತರ ಬದುಕು, ಇವೆಲ್ಲವನ್ನು ಎರಡನ್ನೂ ಕೂಡ ಸರ್ಕಾರ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ನೋಡಬೇಕು. ಒಂದ್ ಕಡೆ ರಾಜ್ಯ ಸರ್ಕಾರ ಈ ಗುಟ್ಕಾ ಹಾಗೆ ನಿಕೋಟಿನ್ ಯುಕ್ತ ಪಾನ್ ಮಸಾಲವನ್ನ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಆದರೆ ಯಾವಾಗ ಈ ಆದೇಶ ಹೊರಬಂತು ಅಂದರೆ 1 ವರ್ಷಗಳ ತನಕ ಬ್ಯಾನ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಯಾಕಂದರೆ ಅದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ, ಪ್ರಮುಖವಾಗಿ ಓರಲ್ ಕ್ಯಾನ್ಸರ್ ಉಂಟಾಗುತ್ತೆ ಅಂತೆಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಬಟ್ ಇದನ್ನು ಒಂದಷ್ಟು ಜನ ಸ್ವೀಕರಿಸಿದ್ರು. ಯಾಕಂದರೆ ಹೌದು, ಈ 1 ವರ್ಷ ನೀವು ಬ್ಯಾನ್ ಮಾಡೋ ಬದಲು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಡಿ ಅಂತೆಲ್ಲವೂ ಕೂಡ ಸಲಹೆಯನ್ನು ನೀಡಿದ್ರು. ಆದರೆ ಈ ಅಡಿಕೆ ಬೆಳೆಗಾರರು ಪ್ರಮುಖವಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಅಂದರೆ ನಮ್ಮ ಮುಂದಿನ ಬದುಕು ಯಾವ ರೀತಿ ಸಾಗುತ್ತೆ, ಈ ರೀತಿ ನೀವು ಗುಟ್ಕಾ ಅಥವಾ ಪಾನ್ ಮಸಾಲವನ್ನು ಬ್ಯಾನ್ ಮಾಡಿದರೆ ನಮ್ಮ ಬೆಳೆಗೆ ಮಾರ್ಕೆಟ್ ಎಲ್ಲಿ ಸಿಗುತ್ತೆ, ಬೆಳೆಗೆ ಸಿಗಬೇಕಾಗಿರುವಂಥ ಬೆಲೆ ಕುಸಿತ ಕಾಣುತ್ತೆ ಅಂತೆಲ್ಲವೂ ಕೂಡ ಹೋರಾಟವನ್ನು ಶುರು ಮಾಡಿದ್ರು. ಇದರ ಜೊತೆಗೆ ಮತ್ತೊಂದು ಕಡೆ ಆರೋಗ್ಯ ಸಚಿವ UT ಖಾದರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ಹೌದು ಇದು ನಾವೇ ಕೊಟ್ಟಿರುವಂತಹ ಆದೇಶ, ಇದನ್ನು ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯೋದಿಲ್ಲ. ಬಟ್ ಈಗ ಜನರೇನು ಅನ್ಕೊಳ್ತಾ ಇದ್ದಾರೆ, ಈ ಗುಟ್ಕಾ ಅಥವಾ ಪಾನ್ ಮಸಾಲ ಬ್ಯಾನ್ ಮಾಡಿದರೆ ಅಡಿಕೆಗೆ ಇರುವಂಥ ಡಿಮ್ಯಾಂಡ್ ಹೋಗುತ್ತೆ ಅಂತ ಜನರು ಅನ್ಕೊಳ್ತಾ ಇದ್ದಾರೆ. ಬಟ್ ಅದು ಶುದ್ಧ ಸುಳ್ಳು, ಇದು ತಪ್ಪು ಕಲ್ಪನೆ. ಬದಲಿಗೆ ಇದು ಅಡಿಕೆ ಬೆಳೆಗಾರರಿಗೆ ವರದಾನ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಹಾಗಾದರೆ ಇದು ಯಾವ ರೀತಿ ವರದಾನ ಆಗುತ್ತೆ? ಅಷ್ಟಕ್ಕೂ ಈ ಗುಟ್ಕಾ ನಿಷೇಧದಿಂದ ರೈತರು ಏನು ಆತಂಕವನ್ನು ಹೊರಹಾಕ್ತಿದ್ದಾರೆ, ಆ ರೀತಿ ಅಡಿಕೆ ಬೆಳೆ ಪಾತಾಳಕ್ಕೆ ಕುಸಿಯುತ್ತಾ, ಅಥವಾ ಸಚಿವರು ಏನು ಭರವಸೆಯನ್ನು ನೀಡ್ತಾ ಇದ್ದಾರೆ, ಇಲ್ಲ ಇದು ವರದಾನ ಆಗುತ್ತೆ, ಬೇಕಾದ್ರೆ ನೋಡ್ತಾ ಇರಿ ಇನ್ನೊಂದು 3 ತಿಂಗಳಲ್ಲಿ ಅಡಿಕೆ ರೇಟ್ ಗಗನಕ್ಕೇರುತ್ತೆ ಅಂತಲೂ ಕೂಡ ಅವ್ರು ತಿಳಿಸಿದ್ದಾರೆ. ಹೀಗಾಗಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಇವತ್ತಿನ DNA 4ನೇ ಸುದ್ದಿಯಲ್ಲಿ. ಸೊ ಮೊದಲನೇದಾಗಿ ಈ ಗುಟ್ಕಾ ನಿಷೇಧ ಅಥವಾ ನಿಕೋಟಿನ್ ಯುಕ್ತ ಪಾನ್ ಮಸಾಲ ನಿಷೇಧ ಅಂತ ಹೇಳಿದಾಗ, ಅದಾದ ಮೇಲೆ DK ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಯಾವುದೇ ಡಿಸಿಷನ್ನ ನನ್ನನ್ನು ಕೇಳ್ದೇನೆ ಅಥವಾ ನನ್ನ ಗಮನಕ್ಕೆ ತರದೇನೆ ಈ ರೀತಿ ಡಿಸಿಷನ್ಗಳನ್ನ ಮಾಡಬೇಡಿ ಅಂತ ಹೇಳಿದ್ರು. ಆಮೇಲೆ ಅದನ್ನು ಯೂಟರ್ನ್ ಕೂಡ ಸರ್ಕಾರ ಹೊಡೀತು. ಬಟ್ ಆರೋಗ್ಯ ಸಚಿವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಇದು ಬೇರೆ ರೀತಿ ಇದೆ. ಯಾವುದೇ ಕಾರಣಕ್ಕೂ ನಾವು ಆ ನಿಷೇಧವನ್ನು ವಾಪಸ್ ಪಡೆಯೋದಿಲ್ಲ ಅಂತಲೂ ಕೂಡ ಅವ್ರು ತಿಳಿಸಿದ್ರು. ಹಾಗಾದರೆ ಈ ಗುಟ್ಕಾ ನಿಷೇಧ 2 ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ನೋಡಬೇಕಾ ಅಥವಾ ಬದುಕಿನ ದೃಷ್ಟಿಯಿಂದ ನೋಡಬೇಕಾ ಅಂತ. ರಾಜ್ಯಾದ್ಯಂತ ತಂಬಾಕು ಹಾಗೂ ನಿಕೋಟಿನ್ ಯುಕ್ತ ಪಾನ್ ಮಸಾಲ ಹಾಗೂ ಈ ಗುಟ್ಕಾ ತಯಾರಿಕೆ ಏನಿದೆ ಅಥವಾ ಮಾರಾಟವನ್ನು 1 ವರ್ಷದ ಅವಧಿಗೆ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಒಂದು ಕಠಿಣ ಕ್ರಮವನ್ನು ಕೈಗೊಂಡಿದೆ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದೆ ಓರಲ್ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಬರುತ್ತೆ, ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹಾಗೆ FSSAI ಅಂದರೆ FSSAI ಸೂಚನೆಯಂತೆ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ. ಆದರೆ ಇದು ಸಚಿವ ಸಂಪುಟದಲ್ಲೇ ತೀವ್ರ ಭಿನ್ನಮತ ಹಾಗೆ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ CM DK ಶಿವಕುಮಾರ್ ಈ ಆದೇಶವನ್ನು ವಾಪಸ್ ಪಡೆಯೋದಕ್ಕೆ ಸೂಚಿಸಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಒಂದಷ್ಟು ಜನ ಶಾಸಕರು ಕೂಡ CM ಅವ್ರನ್ನ ಮೀಟ್ ಆಗ್ತಾರೆ. ಈ ಗುಟ್ಕಾ ನಿಷೇಧದಿಂದ ರೈತರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ರೈತರ ಮೇಲೆ, ಅವರ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕನ್ವಿನ್ಸ್ ಮಾಡ್ತಾರೆ. ಅದಾದಮೇಲೆ CM ಅವರು ಬೇಡ, ಈ ನಿಷೇಧ ಬೇಡ ಅಂತೆಲ್ಲ ಅವರು ಹೇಳಿದರು. ಆದರೆ ಸಚಿವ UT ಖಾದರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾರ್ವಜನಿಕ ಆರೋಗ್ಯದ ಹಿತವೇ ಮುಖ್ಯ ಅಂತ ಈ ಒಂದು ಆದೇಶವನ್ನು ಅವರು ಜಸ್ಟಿಫೈ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿಷೇಧದ ಆದೇಶವನ್ನು ವಾಪಸ್ ಪಡೆಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಆಹಾರ ಇಲಾಖೆ ಹೊರಡಿಸಿದಂತಹ ಆದೇಶದಲ್ಲಿ ಏನಿತ್ತು ಅಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ, ಯಾಕೆ ಈ ನಿಷೇಧವನ್ನು ತಂದಿದ್ರು ಅಂತ. ಅದಕ್ಕೂ ಮುನ್ನ UT ಖಾದರ್ ಅವರು ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ನಮ್ಮ ಕರ್ನಾಟಕದ, ನಮ್ಮ ರಾಜ್ಯದ ರೈತರು ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ, ಇದರಿಂದ ರೈತರಿಗೆ ನಷ್ಟ ಆಗೋದಿಲ್ಲ, ಬದಲಿಗೆ ಈ ಗುಟ್ಕಾ ನಿಷೇಧ ಏನಿದೆ ಇದು ರೈತರ ಪಾಲಿಗೆ ವರದಾನ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವ ರೀತಿ ವರದಾನ ಆಗುತ್ತೆ ನೋಡೋಣ. ಅಡಿಕೆ ಬೆಳೆಗಾರರಿಗೆ ನಷ್ಟವಲ್ಲ, ಇದು ಭರ್ಜರಿ ಲಾಭ ಅಂತ ಅವರು ತಿಳಿಸಿದ್ದಾರೆ. ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಲೆ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಅಂತ ಹೇಳಿದರು. ಬಟ್ ಇದು ಯಾವ ಲಾಜಿಕ್ ಮೇಲೆ ಅವರು ತಿಳಿಸಿದ್ರು ಅಂತ ನಾನು ನಿಮಗೆ ಹೇಳ್ತೀನಿ. ಗುಟ್ಕಾಗೆ ಪ್ರಮುಖವಾಗಿ ಬಳಕೆಯಾಗೋದು ನಮ್ಮ ರಾಜ್ಯದ ಅಡಿಕೆ ಅಲ್ಲ, ಬದಲಿಗೆ ಗುಟ್ಕಾ ಕಂಪನಿಗಳು ಹೆಚ್ಚಾಗಿ ನೇಪಾಳ ಹಾಗೂ ಬಾಂಗ್ಲಾದೇಶದಿಂದ ಆಮದು ಮಾಡಿಕೊಂಡಂತಹ ಕಳಪೆ ಅಡಿಕೆಯನ್ನು ಬಳಸುತ್ತವೆ. ಆದರೆ ಈಗ ನಾವೇನು ಬ್ಯಾನ್ ಆದೇಶವನ್ನು ತಂದಿದ್ದೀವಿ, ನಿಕೋಟಿನ್ ಮುಕ್ತ ಪಾನ್ ಮಸಾಲ ಉತ್ಪಾದನೆಗೆ ಏನು ಉತ್ತೇಜನವನ್ನು ನೀಡಲಾಗ್ತಾ ಇದೆ, ಆಗ
ರಾಜ್ಯದ ರೈತರ ಉತ್ತಮ ಗುಣಮಟ್ಟದ ಅಡಿಕೆಯೇ ಆಸರೆಯಾಗುತ್ತೆ ಅಂತ ಅವರು ವಾದವನ್ನ ಮಾಡಿದ್ದಾರೆ. 2013ರಲ್ಲೂ ಕೂಡ ನಿಷೇಧವನ್ನ ಹೇರಿದಾಗ 3 ತಿಂಗಳಲ್ಲಿ ಅಡಿಕೆ ಬೆಲೆ ಮತ್ತೆ ಏರಿಕೆಯಾಗಿದ್ದ ಅನುಭವವನ್ನು ಅವರು ಈ ಹಿಂದೆ ಹಿಸ್ಟ್ರಿಲಿ ಏನಾಗಿತ್ತು ಅದನ್ನು ಅವರು ನೆನಪಿಸಿದ್ದಾರೆ ಸಚಿವರು. ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದ್ದು ಬೆಳೆಗಾರರು ಯಾವುದೇ ರೀತಿಯ ಆತಂಕವನ್ನು ಪಡುವಂತಹ ಅಗತ್ಯ ಇಲ್ಲ ಅಂತ ಅವರು ಭರವಸೆ ನೀಡಿದ್ದಾರೆ. ಯಾಕಂದ್ರೆ ಈಗೇನು ಗುಟ್ಕಾ ಅಥವಾ ಪಾನ್ ಮಸಾಲದಲ್ಲಿ ಯೂಸ್ ಮಾಡ್ತಾ ಇರೋದು ಅದು ನಮ್ಮ ರಾಜ್ಯದ ಅಡಿಕೆ ಅಲ್ಲ, ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ಕಳಪೆ ಗುಣಮಟ್ಟದ ಅಡಿಕೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅಕಸ್ಮಾತ್ ಏನಾದರೂ ನಿಕೋಟಿನ್ ಮುಕ್ತವಾಗಿ ಪಾನ್ ಮಸಾಲ ಅಥವಾ ಗುಟ್ಕಾ ಬಂದರೆ ಅದರಲ್ಲಿ ನಮ್ಮ ರಾಜ್ಯದ ಬೆಸ್ಟ್ ಕ್ವಾಲಿಟಿ ಅಡಿಕೆಗಳು, ನಾವಿಲ್ಲಿ ಬೆಳೆಯುವಂಥದ್ದು ಅತ್ಯಂತ ಪ್ರೀಮಿಯಂ ಕ್ವಾಲಿಟಿ ಅಡಿಕೆ, ಅದನ್ನು ಯೂಸ್ ಮಾಡ್ತಾರೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಲಾಭ ಆಗುತ್ತೆ, ದರ ಕೂಡ ಹೆಚ್ಚಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಈಗ ನಾವು ಅಂಕಿ ಅಂಶಗಳನ್ನು ನೋಡ್ತಾ ಹೋಗೋಣ. ಅಂದರೆ ನಮ್ಮ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಎಷ್ಟು ರೈತರು ಈ ಬೆಳೆಯ ಮೇಲೆ ಡಿಪೆಂಡ್ ಆಗಿದ್ದಾರೆ, ಏನು ಎತ್ತ ಅಂತ. ಅಂಕಿ ಅಂಶಗಳ ಆತಂಕ, 60 ಲಕ್ಷ ಜನರ ಬದುಕು ಈ ಅಡಿಕೆ ಬೆಳೆ ಮೇಲೆ ನಿಂತಿದೆ. ಅಡಿಕೆಯ ವಾರ್ಷಿಕ ವಹಿವಾಟು ಬರೋಬ್ಬರಿ 58,664 ಕೋಟಿ. ರಾಜ್ಯದ 60 ಲಕ್ಷ ಕುಟುಂಬಗಳು ಅಡಿಕೆ ಕೃಷಿಯನ್ನೇ ನಂಬಿ ಬದುಕ್ತಾ ಇರೋದ್ರಿಂದ ಸರ್ಕಾರದ ಒಂದು ಹೊಸ ನಿರ್ಧಾರ ಅಂಕಿ ಅಂಶಗಳ ಆತಂಕವನ್ನ ಮೂಡಿಸಿದೆ. ದೇಶದ ಒಟ್ಟು ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲೆ 70%ಕ್ಕೂ ಅಧಿಕ ಇದೆ. 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೆಯಲಾಗ್ತಾ ಇದೆ. ಹಾಗೂ ದಾವಣಗೆರೆ, ಚನ್ನಗಿರಿ ಪ್ರದೇಶಗಳು ಈಗ ಒಂದು ಅಡಿಕೆಯ ಹೊಸ ಹಬ್ ಆಗಿ ಹೊರಹೊಮ್ಮಿವೆ. ರಾಜ್ಯದಲ್ಲಿ ಉತ್ಪಾದನೆಯಾಗುವಂತಹ ಅಡಿಕೆಯಲ್ಲಿ 75% ಭಾಗ ಗುಟ್ಕಾ ಮತ್ತೆ ಪಾನ್ ಮಸಾಲ ಉದ್ಯಮಕ್ಕೆ ಹೋಗೋದ್ರಿಂದ ಮಾರುಕಟ್ಟೆ ನೀತಿ ಬದಲಾದಾಗ ರೈತನ ಆರ್ಥಿಕ ಭದ್ರತೆಗೆ ಸೂಕ್ತ ವ್ಯವಸ್ಥೆ ಎಲ್ಲಿದೆ ಎನ್ನುವಂಥ ಪ್ರಶ್ನೆ ಎದ್ದಿದ್ದು. ಸರ್ಕಾರದ ಈ ನಿಷೇಧದ ನಿರ್ಧಾರ ಲಕ್ಷಾಂತರ ರೈತರ ಆರ್ಥಿಕ ಭದ್ರತೆಗೆ ತೀವ್ರ ಅಪಾಯ ತರುತ್ತೆ ಎನ್ನುವಂಥ ಕಳವಳ ಕೂಡ ವ್ಯಕ್ತವಾಗಿದೆ. ಆದರೆ ಆರೋಗ್ಯ ಸಚಿವರು ಹೇಳ್ತಾ ಇರೋದೇ ಬೇರೆ, ನೋಡೋಣ ಏನಾಗುತ್ತೆ ಅಂತ. ಆದರೆ ತಂಬಾಕು ಬೆಳೆಯುವಂಥ ರೈತರು, ಈಗ ಗುಟ್ಕಾ ವಿಚಾರವನ್ನು ನೋಡ್ತಾ ಹೋದರೆ ಇಲ್ಲಿ ತಂಬಾಕು ವಿಚಾರ ಕೂಡ ಬರುತ್ತೆ. ತಂಬಾಕು ವಿಚಾರವನ್ನು ನೋಡಿದ್ರೆ ತಂಬಾಕು ರೈತರಿಗೆ ಯಾವುದೇ ರೀತಿ ಸಂಕಷ್ಟ ಇಲ್ಲ, ಅವರಿಗೆ ರಫ್ತೇ ಆಸರೆ. ಏಕೆಂದರೆ ತಂಬಾಕನ್ನು ನಾವು ಇಲ್ಲಿ ಬೆಳೆದು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ, ಸೊ ಹೀಗಾಗಿ ಬೇರೆ ದೇಶಗಳಿಗೆ ಅದು ಹೋಗುತ್ತೆ. ಇದರಿಂದ ತಂಬಾಕನ್ನು ಯಾರೆಲ್ಲ ಬೆಳೀತಾರೆ ರೈತರು, ಅವರಿಗೆ ಯಾವುದೇ ಕಾರಣಕ್ಕೂ ಏನು ಸಂಕಷ್ಟ ಎದುರಾಗಲ್ಲ, ಆತಂಕ ಪಡುವಂತಹ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಬೆಳೆಯುವಂಥ ತಂಬಾಕಿನ ಮೇಲೆ ನಿಷೇಧದ ನೇರ ಪರಿಣಾಮ ಬೀರೋದಿಲ್ಲ, ಯಾಕಂದರೆ ನಾವು ಇಲ್ಲಿ ಯೂಸ್ ಮಾಡ್ದಲೇ ಇರ್ಬೋದು, ಬಟ್ ಬೇರೆ ದೇಶಗಳಿಗೆ ಅದು ಎಕ್ಸ್ಪೋರ್ಟ್ ಆಗೇ ಆಗುತ್ತೆ. ಉತ್ಪಾದನೆಯ 80% ತಂಬಾಕೇನಿದೆ ಅದು ಫಾರಿನ್ಗೆ ಹೋಗುತ್ತೆ, ಫಾರಿನ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಬೆಳೆಯುವಂಥ ತಂಬಾಕಿನ ಮೇಲೆ ಸರ್ಕಾರದ ಈ ಒಂದು ನಿಷೇಧದ ನೇರ ಪರಿಣಾಮ ಇಲ್ಲದಿರೋದ್ರಿಂದ ತಂಬಾಕು ರೈತರಿಗೆ ಯಾವುದೇ ಸಂಕಷ್ಟ ಆಗೋದಿಲ್ಲ. ವಿದೇಶಗಳಿಗೆ ಆಗುವಂಥ ರಫ್ತೆ ಇವರಿಗೆ ಒಂದು ಮುಖ್ಯ ಆಸರೆ ಆಗುತ್ತೆ. ಮೈಸೂರು, ಹಾಸನ ಸೇರಿದಂತೆ 5 ಜಿಲ್ಲೆಗಳಲ್ಲಿ ಸುಮಾರು 60,000 ತಂಬಾಕನ್ನು ಬೆಳೆಯುವಂಥ ರೈತರಿದ್ದಾರೆ. ಇಲ್ಲಿ ಉತ್ಪಾದನೆ ಆಗುವಂಥ ಶ್ರೇಷ್ಠ ಗುಣಮಟ್ಟದ ವರ್ಜಿನಿಯಾ ತಂಬಾಕಿನ 80% ಭಾಗ 80% ಏನಿದೆ ವಿದೇಶಗಳಿಗೇನೆ ಹೋಗುತ್ತೆ. ಇನ್ನೊಂದು 20% ಇಲ್ಲಿ ನಾವು ಯೂಸ್ ಮಾಡ್ತಿರ್ಬಹುದು ಅಷ್ಟೇ. ಹಾಗೆ ತಂಬಾಕು ಕೃಷಿಗೆ ವಿಶ್ವ ಬ್ಯಾಂಕ್ 2040ರವರೆಗೆ ಅವಧಿಯನ್ನು ಕೂಡ ಎಕ್ಸ್ಟೆಂಡ್ ಮಾಡಿದೆ. ಸಂಪೂರ್ಣ ನಿಯಂತ್ರಣ ಕೇಂದ್ರದ ಸುಪ್ರೀಂ ಅಧಿಕಾರದಲ್ಲಿರುವಂತಹ ತಂಬಾಕು ಮಂಡಳಿಯ ಕೈಯಲ್ಲಿದೆ. ತಂಬಾಕು ಮಂಡಳಿ ಸ್ಪಷ್ಟಪಡಿಸಿರುವಂತೆ ಈ ನಿಷೇಧ ಕೇವಲ ನಿಕೋಟಿನ್ ಯುಕ್ತ ಉತ್ಪನ್ನಗಳ ಮಾರಾಟಕ್ಕೆ ಸೀಮಿತ ಆಗಿದೆ. ಹೀಗಾಗಿ ತಂಬಾಕು ಬೆಳೆಗಾರರಿಗೆ ಸದ್ಯಕ್ಕೆ ಯಾವುದೇ ರೀತಿ ಆರ್ಥಿಕ ಸಂಕಷ್ಟ ಎದುರಾಗಲ್ಲ, ಹಾಗೆ ಆರ್ಥಿಕ ಪೆಟ್ಟು ಬೀಳುವಂತಹ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಈಗ ನಾವು ತಂಬಾಕು ಅಥವಾ ಗುಟ್ಕಾ, ಪಾನ್ ಮಸಾಲ ಅಂತ ಅಂದರೆ ನಮ್ಗೆ ನೆನಪಾಗೋದು ಒಂದು ಅಡ್ವರ್ಟೈಸ್. ಎಲ್ಲ ದೊಡ್ಡ ದೊಡ್ಡ ಬಾಲಿವುಡ್ ಸೆಲೆಬ್ರಿಟಿಗಳು ಕಣಕಣದಲ್ಲೂ ಕೇಸರಿ, ಬಾಯಲ್ಲಿ ಹೇಳಿ ಕೇಸರಿ ಅಂತೆಲ್ಲ ಅಡ್ವರ್ಟೈಸ್ಗಳನ್ನ ಕೊಡ್ತಾರೆ. ಹಾಗಾದರೆ ಈಗ ಏನೋ ಗುಟ್ಕಾ ಅಥವಾ ಈ ಪಾನ್ ಮಸಾಲ ನಿಕೋಟಿನ್ ಇರುವಂತಹ ಈ ಉತ್ಪನ್ನಗಳು ಬ್ಯಾನ್ ಆಗುತ್ತೆ, ಹಾಗೆ ಈ ಸೆಲೆಬ್ರಿಟಿ ಅಡ್ವರ್ಟೈಸ್ ಕೂಡ ಬ್ಯಾನ್ ಆಗುತ್ತಾ? ಅವರ ಮೇಲೆ ಏನಾದರೂ ಕ್ರಮ ಕೈಗೊಳ್ತಾರ? ನೋಡ್ತಾ ಹೋಗೋಣ. ಸೆಲೆಬ್ರಿಟಿಗಳ ಕೇಸರಿ ಪ್ರಚಾರಕ್ಕೆ ಬ್ರೇಕ್ ಬೀಳುತ್ತಾ? ಕಣಕಣದಲ್ಲೂ ಕೇಸರಿ ಅಂತ ಹೇಳುವಂತಹ ಸ್ಟಾರ್ ನಟರ ಜಾಹೀರಾತುಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೋಟಿ ಹಣಕ್ಕಾಗಿ ನಟರು ಜನರ ಆರೋಗ್ಯದ ಜೊತೆ ಆಟವಾಡ್ತಿದ್ದಾರೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ನೀವು ಗಮನಿಸಿರ್ಬೋದು, ಅವ್ರು ಜಸ್ಟ್ ಅಡ್ವರ್ಟೈಸ್ ಕೊಡ್ತಾರಷ್ಟೇ, ಅವ್ರು ಯಾರು ಅದನ್ನು ಯೂಸ್ ಮಾಡಲ್ಲ. ಕೇವಲ ಈ ಗುಟ್ಕಾ, ಪಾನ್ ಮಸಾಲ ಮಾತ್ರ ಅಲ್ಲ, ನೀವು ತಿನ್ನೋ ಈ ಚಾಕ್ಲೇಟ್ಸ್ ಆಗಿರ್ಬೋದು, ಅಥವಾ ಈ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಈ ಬೇರೆ ಬೇರೆ ಜಂಕ್ ಫುಡ್ಗಳಾಗಿರ್ಬೋದು, ಅದನ್ನು ನಾವು ತಿಂತೀವಿ, ಚೆನ್ನಾಗಿದೆ, ಯಮ್ಮಿ ಆಗಿದೆ, ಹೆಲ್ದಿ ಆಗಿದೆ ಅಂತೆಲ್ಲ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಬಟ್ ಅಸಲಿಗೆ ಅವರೇ ಅದನ್ನು ತಿಂತಾ ಇರೋದಿಲ್ಲ. ಅವರ ಆರೋಗ್ಯ ಅವ್ರಿಗೆ ಮುಖ್ಯ ಆಗಿರುತ್ತೆ. ಬಟ್
ಸೆಲೆಬ್ರಿಟಿಗಳು ನಮ್ಮ ಫೇವ್ರೆಟ್ ಸೆಲೆಬ್ರಿಟಿ ಅದನ್ನು ತಿಂತಾರೆ ಅಂತ ಅನ್ಕೊಂಡು, ಅಥವಾ ಪ್ಯಾಕೆಟ್ ಮೇಲೆ ಅವರ ಫೋಟೋ ಇದೆ ಅಂತ ಅನ್ಕೊಂಡು ಅವರ ಫ್ಯಾನ್ಸ್ಗಳು ಅದನ್ನು ತಗೊಳ್ಳೋದು, ತಿನ್ನೋದು ಎಲ್ಲವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಜನರ ಆರೋಗ್ಯದ ಜೊತೆ ಹಣಕ್ಕಾಗಿ ಇವರೆಲ್ಲ ಆಟ ಆಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಗುಟ್ಕಾ ಪ್ರಚಾರ ಮಾಡೋ ಬಾಲಿವುಡ್ ಸ್ಟಾರ್ಗಳಿಗೆ ಸರ್ಕಾರ ಸೂಕ್ತ ಪಾಠವನ್ನ ಕಲಿಸುತ್ತಾ ಅಂತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಈ ಗುಟ್ಕಾ ನಿಷೇಧ ವಿಚಾರ ಏನಿದೆ ಗೊಂದಲದ ಗೂಡಾಗಿದೆ. ಒಂದ್ ಕಡೆ ಸರ್ಕಾರಕ್ಕೆ ಈ ಕಡೆ ಆರೋಗ್ಯದ ದೃಷ್ಟಿ ಅಥವಾ ಜನರ ಆರೋಗ್ಯ ಮುಖ್ಯ ಆಗುತ್ತೆ, ಮತ್ತೊಂದು ಕಡೆ ರೈತರ ಬದುಕು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಕಾದು ನೋಡೋಣ.